ಜಾಮೀನಿನ ಮೇಲೆ ಹೊರಗಿದ್ರೂ ದರ್ಶನ್ಗೆ ರೆಗ್ಯುಲರ್ ಬೇಲ್ ಮೇಲಿರುವ ಟೆನ್ಷನ್ ಕಡಿಮೆಯಾಗಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದ್ದು ಶುಕ್ರವಾರ ಬೇಲ್ ಭವಿಷ್ಯ ಗೊತ್ತಾಗಲಿದೆ. ದರ್ಶನ್ ಟೀಮ್ಗೆ ಶುಕ್ರವಾರ ಶುಭವಾಗಲಿದೆಯಾ? ಜಾಮೀನು ಅರ್ಜಿಗೆ ಎಸ್ಪಿಪಿಯಿಂದ ಆಕ್ಷೇಪಣಾ ಅರ್ಜಿ. ಶುಕ್ರವಾರ ಹೈಕೋರ್ಟ್ನಲ್ಲಿ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಎಸ್ಪಿಪಿ ವಾದದ ಮೇಲೆ ಎಲ್ಲರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. 28/11/2024ರಂದು ದರ್ಶನ್ ಪರ ವಕೀಲರ ಸಿವಿ ನಾಗೇಶ್ ದೀರ್ಘ ವಾದ ಮಂಡನೆ ಮಾಡಿದರು. ಸಿವಿ ನಾಗೇಶ್ ಬೆಂಕಿವಾದ. ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆ ವಾದ ಮಾಡಿದ ನಾಗೇಶ್, ಶೆಡ್ ಕೆಲಸಗಾರ ಪುನೀತ್ ಹೇಳಿಕೆ ನಂಬುವಂತಿಲ್ಲ. ದರ್ಶನ್ ಕೇಸ್ನಲ್ಲಿ ಐ ವಿಟ್ನೆಸ್ಗಳೇ ಇಲ್ಲ. ಪೊಲೀಸರೇ ಸುಳ್ಳಿನ ಕತೆ ಕಟ್ಟಿದ್ರು. 1300 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಏನೂ ಇಲ್ಲ. A8 ಆರೋಪಿ ರವಿಶಂಕರ್ ಪ್ಯಾಂಟ್ ಬದಲಿಸಿದ್ದೇ ಪೊಲೀಸರು ಎಂದು ನಾಗೇಶ್ ವಾದಿಸಿದ್ರು. ಸಿವಿ ನಾಗೇಶ್ರ ಈ ವಾದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಇದನ್ನು ಆಧರಿಸಿಯೇ ಎಲ್ಲರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಹೀಗಾಗಿ ಕೊಲೆ ಆರೋಪಿಗಳಿಗೆ ಶುಭ ಶುಕ್ರವಾರವಾಗಲಿದೆಯಾ ಇಲ್ವಾ ಅನ್ನೋದೇ ಕುತೂಹಲವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಮೂಡ ಹಗರಣದ ಈ ಹೊತ್ತಿನ ಬಿಗ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೂಡ ಕ್ಲೀನ್ಗೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾತ್ರೋರಾತ್ರಿ ರದ್ದಾಗಿದೆ ಮೂಡಾದ 48 ನಿವೇಶನ. ಕಾನೂನು ಗಾಳಿಗೆ ತೂರಿ 48 ಜನರಿಗೆ ಸೈಟು ಹಂಚಿಕೆಯಾಗಿತ್ತಂತೆ. ಕೋಟ್ಯಾಂತರ ಬೆಲೆಯ ಸೈಟ್ 5-6 ಲಕ್ಷಕ್ಕೆ ಮಾರಾಟ ಆಗಿದೆ. ನಿನ್ನೆ 48 ಸೈಟ್ ಅನ್ನ ಕೂಡ ರದ್ದು ಮಾಡಿದ್ದಾರೆ ಮೂಡ ಆಯುಕ್ತ ರಘುನಂದನ್. ರಿಪಬ್ಲಿಕಾಣಗೆ ಮೂಡ ಆಯುಕ್ತ ರಘುನಂದನ್ ಬರೆದ ಪತ್ರ ಕೂಡ ಲಭ್ಯವಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 48 ಸೈಟ್. ನಿಯಮವನ್ನ ಗಾಳಿಗೆ ತೂರಿ ಸೈಟ್ ಹಂಚಿಕೆಯಾಗಿತ್ತು. ಜಸ್ಟ್ 3-4 ಲಕ್ಷಕ್ಕೆ ಸೈಟ್ ಮಾರಾಟವಾಗಿತ್ತಂತೆ. ಕೋಟ್ಯಾಂತರ ಬೆಲೆ ಬಾಳುವಂತಹ ಸೈಟ್ಗಳು. ಹಾಗಾಗಿ ನಿಯಮ ಗಾಳಿಗೆ ತೂರಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆ 48 ಸೈಟ್ಗಳನ್ನು ಕೂಡ ರದ್ದು ಮಾಡೋದಕ್ಕೆ ಸೂಚನೆ ಕೊಡ್ತಾ ಇದ್ದಂತೆ ಮೂಡಾದ ಆಯುಕ್ತರು ಅದನ್ನ ರದ್ದು ಮಾಡಿದ್ದಾರೆ. ಅದರ ಪತ್ರವನ್ನು ಕೂಡ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಮೂಡಾ ಹಗರಣದ ಆರೋಪ ಎದುರಿಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನವರು ಈಗ ಮೂಡಾದಲ್ಲಿ ನಿಯಮವನ್ನ ಗಾಳಿಗೆ ತೂರಿ ಹಂಚಿಕೆ ಆಗಿರುವಂತಹ ಸೈಟ್ಗಳನ್ನ ರದ್ದು ಮಾಡಿಬಿಟ್ಟಿದ್ದಾರೆ. ಇದರಿಂದ ಯಾವ ಸಂದೇಶ? ಶ್ರುತಿ, ಈಗಾಗಲೇ ಮೂಡಾದ ಆಸ್ತಿಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಚಾಮುಂಡೇಶ್ವರಿ ಸರ್ವೋದಯ ಸಹಕಾರ ಸಂಘಕ್ಕೆ ಕೊಟ್ಟಂತಹ 17 ಎಕರೆ ಜಾಗವನ್ನ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳು ವಾಪಸ್ ತೆಗೆದುಕೊಂಡಿದ್ದಾರೆ. ಆ ಒಂದು ವ್ಯಾಜ್ಯ ಏನಿತ್ತು ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು. ಅದು ಕೂಡ ಪ್ರಾಧಿಕಾರದ ಪರವಾಗಿ ಬಂದಿತ್ತು. ಆದ್ರೆ ಅಂದಿನ ಆಯುಕ್ತ ದಿನೇಶ್ ಅವರು ಮಾಡಿದಂತಹ ಎಡವಟ್ಟಿಂದಾಗಿ ಏನು 100 ಕೋಟಿ ಬೆಲೆ ಬಾಳುವಂತಹ 17 ಎಕರೆ ಜಾಗವನ್ನ ಕೇವಲ ಕಡಿಮೆ ಬೆಲೆಗೆ ಮಾರಾಟವನ್ನು ಮಾಡಿದ್ರು. ಈ ಒಂದು ಏನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೂಡ ಆಯುಕ್ತರು ಕೂಡ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈಗಾಗಲೇ ಆ ಒಂದು ಪ್ರಕರಣದಲ್ಲಿ 48 ಜನರಿಗೆ ಒಂದು ಟೈಟ್ಲ್ ಅನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಈಗ ಏನು ನಗರ ಪಾಲಿಕೆ ಆಯುಕ್ತರು ಮತ್ತು ಜಿಲ್ಲಾ ನೋಂದಣಾಧಿಕಾರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ. ಈ 48 ಸೈಟ್ಗಳ ಒಂದು ಪಟ್ಟಿಯನ್ನು ಕೊಟ್ಟು ಈ ಯಾರು ಕೂಡ ಮತ್ತೆ ಇದನ್ನ ಬೇರೆಯೊಬ್ಬರಿಗೆ ಖಾತೆನ ಮಾಡಿಕೊಡದಿರ್ಬೋದು, ಮಾರಾಟ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀವು ಅವಕಾಶ ಕೊಡಬಾರದು ಅಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ಆ 48 ಸೈಟ್ಗಳು ಕೂಡ ಈಗಾಗಲೇ ರಾಮಕೃಷ್ಣ ನಗರದ ಪ್ರೈಮ್ ಪ್ರಾಪರ್ಟಿ ತಿಳ್ಕೊಂಡಿದ್ದಾರೆ. ಅಲ್ಲಿ ಒಂದು 30-40 ಸೈಟಿನ ಬೆಲೆ ಒಂದು 80 ಲಕ್ಷದಿಂದ 1 ಕೋಟಿ ಬೆಲೆ ಬಾಳುತ್ತೆ. ಇಂಥ ಜಾಗದಲ್ಲಿ ಕೇವಲ 5 ಲಕ್ಷಕ್ಕೆ 10 ಲಕ್ಷಕ್ಕೆ ಅವರಿಗೆ ಬೇಕಾದವರಿಗೆ ಆ ಸೈಟ್ ಅನ್ನ ರಿಜಿಸ್ಟರ್ ಮಾಡಿಕೊಟ್ಟು ತದನಂತರದಲ್ಲಿ ಮತ್ತೆ ಆ ಬೇರೊಬ್ಬರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರುವಂತಹ ಪ್ರಕರಣ ಈಗಾಗಲೇ ಬೆಳಕಿಗೆ ಬಂದಿದೆ. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿರುವಂತಹ ರಾಜಶೇಖರ್ ಕೂಡ ಯಾವಾಗ 17 ಎಕರೆ ಜಾಗವನ್ನ ಕೊಟ್ಟಿದ್ರು ಆ ಜಾಗವನ್ನ ಮತ್ತೆ ವಾಪಸ್ ಪಡೆದಿದ್ದಾರೆ. ಸೊ ಹೀಗಾಗಿ 48 ಜನ ಏನಿದ್ರು ಯಾರೆಲ್ಲ ಖಾತೆಗಳಾಗಿತ್ತು ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಅವರು ಯಾರಿಗೂ ಕೂಡ ಮತ್ತೊಬ್ಬರಿಗೆ ಮಾರಾಟವನ್ನು ಮಾಡಬಾರದು ಅಂತ ಹೇಳಿ ಈಗ ಏನು ಮೂಡ ಆಯುಕ್ತರು ಕೂಡ ಪತ್ರವನ್ನು ಬರೆದಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಕೆಟ್ಟ ಮೇಲಾದ್ರೂ ಕೂಡ ಮೂಡ ಆಸ್ತಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಿಎಂ ಅವರು ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಇವತ್ತು ತೆಗೆದುಕೊಂಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 400-500 ಕೋಟಿ ಆಸ್ತಿ ಮೂಡಾಗೆ ವಾಪಸ್ ಬಂದಂತಾಗಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ದಿನೇಶ್ ವಿರುದ್ಧ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡ್ಬೇಕಾಗುತ್ತೆ. ಎಸ್ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ಮೂಡಾದಿಂದ 14 ನಿವೇಶನ ಹಂಚಿಕೆ ಅವ್ಯವಹಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ. ಸೈಟ್ ಹಂಚಿಕೆಯಲ್ಲಿ ಹಲವು ಅಕ್ರಮಗಳು ನಡೆದಿರುವ ಬಗ್ಗೆ ಪುರಾವೆಗಳು ಸಿಕ್ಕಿವೆ ಅಂತ ಇಡಿ ತಿಳಿಸಿದೆಯಂತೆ. ಹಾಗಿದ್ರೆ ಲೋಕಾಯುಕ್ತಕ್ಕೆ ಇಡಿ ಅಧಿಕಾರಿಗಳು ಬರೆದ ಪತ್ರದಲ್ಲಿ ಏನಿದೆ ಗೊತ್ತಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ ಪತ್ನಿ ವಿರುದ್ಧ ಸಾಕ್ಷ್ಯ ಪತ್ತೆ ಹಚ್ಚಿದ ಇಡಿ. ಮೂಡ ತನಿಖೆ ನಡೆಸುತ್ತಿದ್ದ ಇಡಿಯಿಂದ ಲೋಕಾಗೆ ಪತ್ರ. ಮೂಡ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಮೂಡಾದಿಂದ 14 ನಿವೇಶನಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಬಿಎಂ ಪಾರ್ವತಿಗೆ ಹಸ್ತಾಂತರಿಸಿರುವ ಪ್ರಕರಣದಲ್ಲಿ ಹಲವು ಅಕ್ರಮಗಳು ನಡೆದಿರುವ ಬಗ್ಗೆ ಪುರಾವೆಗಳು ಸಿಕ್ಕಿವೆ ಎಂದು ಲೋಕಾಯುಕ್ತ ಎಡಿಜಿಪಿಗೆ ಇಡಿ ಪತ್ರದಲ್ಲಿ ತಿಳಿಸಿದೆ. ಕೇಂದ್ರ ತನಿಖಾ ಸಂಸ್ಥೆ ಇಡಿ ಪ್ರಕರಣ ಸಂಬಂಧ ಕರ್ನಾಟಕ ಲೋಕಾಯುಕ್ತ ಇಲಾಖೆಗೆ ಇತ್ತೀಚೆಗೆ ಕಳುಹಿಸಿದ ಪತ್ರದಲ್ಲಿ ಮೂಡ ಒಟ್ಟು 1095 ಸೈಟ್ಗಳನ್ನು ಬೇನಾಮಿ ಮತ್ತು ಇತರೆ ವಹಿವಾಟುಗಳಲ್ಲಿ ಅಕ್ರಮವಾಗಿ ಮಂಜೂರು ಮಾಡಿದೆ ಎಂಬುದು ತನ್ನ ತನಿಖೆಯಲ್ಲಿ ಕಂಡುಬಂದಿದೆ ಎಂದು ಇಡಿ ಹೇಳಿಕೊಂಡಿದೆ. ಇಡಿ ಪತ್ರದಲ್ಲಿ ಏನಿದೆ? ಮೂಡಾದಿಂದ ಬೇನಾಮಿ ಮತ್ತು ಇತರ ವಹಿವಾಟುಗಳಲ್ಲಿ ಅಕ್ರಮ ಮಂಜೂರಾಗಿರುವ ಬಗ್ಗೆ ಇಡಿಗೆ ದಾಖಲೆ ಸಿಕ್ಕಿದೆ. 700 ಕೋಟಿಗಿಂತ ಹೆಚ್ಚು ಮಾರುಕಟ್ಟೆ ಮೌಲ್ಯದ ಒಟ್ಟು 1095 ಸೈಟ್ ಕಾನೂನುಬಾಹಿರ ಹಂಚಿಕೆಯಾಗಿದೆ. 1095 ಸೈಟ್ ಮಂಜೂರಾಗಿದ್ದು ಇಡಿ ತನಿಖೆಯಿಂದ ಬಯಲಾಗಿದೆ ಅಂತ ಲೋಕಾಯುಕ್ತಕ್ಕೆ ಬರೆದ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಮೂಡಾದಿಂದ ಭೂ ಪರಿವರ್ತನೆಯಲ್ಲಿ ಕಾನೂನುಬದ್ಧ ಮಾರ್ಗಸೂಚಿ ಉಲ್ಲಂಘನೆಯಾಗಿದೆ. ಜೊತೆಗೆ ಕಚೇರಿಯ ಕಾರ್ಯವಿಧಾನಗಳ ಉಲ್ಲಂಘನೆಯಾಗಿದೆ ಹಾಗೂ ಪ್ರಭಾವ ಬಳಕೆ ಹಾಗೂ ಸಹಿಗಳ ಫೋರ್ಜರಿ ಬಗ್ಗೆ ಸಾಕ್ಷ್ಯಾಧಾರಗಳು ಪತ್ತೆಯಾಗಿವೆ. ಸಿದ್ದರಾಮಯ್ಯ ಪಿಎ ಎಸ್ಜಿ ದಿನೇಶ್ ಕುಮಾರ್ ಪ್ರಭಾವ ಬೀರಿದ್ದಾರೆ ಎಂಬುದಕ್ಕೆ ಸಾಕ್ಷಿ ಸಿಕ್ಕಿದೆ. ತನಿಖೆ ವೇಳೆ A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜ್ ಇಡಿ ತನಿಖೆಯಲ್ಲಿ ಸುಳ್ಳು ಹೇಳಿರುವ ಅನುಮಾನ ಇದೆ. ವಿವಾದಿತ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ನಡೆದಿಲ್ಲ ಎಂದು ಇಡಿ ಪತ್ರದಲ್ಲಿ ಉಲ್ಲೇಖಿಸಿದೆ. 2010ರಲ್ಲಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಜಮೀನು ದಾನ ಮಾಡಿದ್ದಾರೆ. ಸಿಎಂ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿಯಿಂದ ದಾನ ಪತ್ರದ ಮೂಲಕ ಪರಭಾರೆಯಾಗಿದೆ. 2014ರಲ್ಲಿ ಮೂಡಾಗೆ ಪತ್ರ ಬರೆದಿದ್ದ ಸಿಎಂ ಪತ್ನಿ, ಆಗ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಜಮೀನಿನ ಬದಲು ಬೇರೆ ಕಡೆ ಸೈಟು ನೀಡುವಂತೆ ಮೂಡಾಗೆ ಪತ್ರ ಬರೆದಿದ್ದ ಸಿದ್ದರಾಮಯ್ಯ ಪತ್ನಿ, ಆಗ ಪಾರ್ವತಿ ಅರ್ಜಿಗೆ ಒಪ್ಪಿಗೆ ಸೂಚಿಸಿದ್ದ ಆಗಿನ ಮೂಡಾ ಆಯುಕ್ತ ನಟೇಶ್ ರಾಜಕೀಯ ಒತ್ತಡಕ್ಕೆ ಮಣಿದು ನಟೇಶ್ ವಿಶೇಷ ಆಸಕ್ತಿ ತೋರಿದ್ದ ಬಗ್ಗೆ ಇಡಿ ಉಲ್ಲೇಖ ಮಾಡಿದೆ. ಸಿಎಂ ಆಪ್ತರ ಮೂಲಕ ನಟೇಶ್ಗೆ ಒತ್ತಡ ಹಾಕಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಎಂದು ಲೋಕಾಯುಕ್ತ ಎಡಿಜಿಪಿಗೆ ಬರೆದ ಪತ್ರದಲ್ಲಿ ಇಡಿ ಉಲ್ಲೇಖ ಮಾಡಿದೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯನನ್ನ ಇನ್ವಾಲ್ವ್ಮೆಂಟ್ ತೋರಿಸಿ ಎಂದು ಪದೇ ಪದೇ ಕೇಳುತ್ತಿದ್ದ ಪ್ರಶ್ನೆಗೆ ಇಡಿ ಉತ್ತರ ಹುಡುಕಿದೆಯೇ ಎಂಬ ಉತ್ತರ ಈ ಪತ್ರದ ಮೂಲಕ ಸಿಕ್ಕಿದೆ ಎಂಬ ವಾದ ಚರ್ಚೆಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್.